ಬಿಡದಿ ಭೂಯುದ್ಧ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ರೈತರ ವಿರೋಧಕ್ಕೂ ಕೂಡ ಮಣಿಯೋದಿಲ್ವಾ ಡಿಕೆ ಶಿವಕುಮಾರ್ ಸರ್ಕಾರ? ಇವತ್ತು ಮತ್ತೆ 4 ಗ್ರಾಮ ವ್ಯಾಪ್ತಿಯ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಬೀಳೋ ಸಾಧ್ಯತೆ ಇದೆ. ಬಿಡದಿ ಭೂಯುದ್ಧ ದಿನದಿಂದ ದಿನಕ್ಕೆ ಉಗ್ರವಾದ ಸ್ವರೂಪವನ್ನ ಪಡ್ಕೋತಾ ಇದೆ. ರೈತರು ಇಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಕೂಡ ಸರ್ಕಾರ ಮಣಿಯಲ್ವಾ? ಮತ್ತೆ 4 ಗ್ರಾಮ ವ್ಯಾಪ್ತಿಯ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಬೀಳೋ ಸಾಧ್ಯತೆ ಇದೆ. 5,000 ಎಕರೆ ಭೂಮಿ ಸ್ವಾಧೀನಕ್ಕೆ ಇವತ್ತು ಅಂತಿಮ ಅಧಿಸೂಚನೆ ಹೊರಬೀಳುತ್ತಾ? ಟೌನ್ಶಿಪ್ ಯೋಜನೆಗೆ ಅಂತಿಮ ಅಧಿಸೂಚನೆಯನ್ನ ವಿರೋಧಿಸಿ ಪ್ರತಿಭಟನೆ ನಡೀತಾ ಇದೆ. ಹೊರಕ್ಕೆ ಪ್ರತಿರೋಧ ಆಯಿತು, ಈಗ ವನಕ್ಕೆ ಹಿಡಿದು ಕೂತಿದ್ದಾರೆ ರೈತ ಮಹಿಳೆಯರು. ಬಿಡದಿ ಹಾರೋಹಳ್ಳಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯೋಜನೆ ರದ್ದಾಗಬೇಕು ಅಂತ ಆಗ್ರಹಿಸಿದ್ದಾರೆ. ತಟ್ಟೆಯಲ್ಲಿ ಮಣ್ಣು ಹಿಡಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಫಲವತ್ತಾದ ಭೂಮಿ, ಬೆಳೆ ಬೆಳಿತೀವಿ, ಅದರಿಂದ ನಾವೆಲ್ಲರೂ ಹೊಟ್ಟೆಗೆ ತಿಂತೀವಿ. ಈಗ ಆ ಭೂಮಿಯನ್ನ ನಾವು ಈ ಯೋಜನೆಗೆ ಅಂತ ಬಿಟ್ಟುಕೊಟ್ರೆ ತಟ್ಟೆಯಲ್ಲಿ ಅನ್ನದ ಬದಲು ಮಣ್ಣು ಹಾಕಿ ತಿನ್ನಬೇಕು ಅಂತ ಪರಿಸ್ಥಿತಿ ಬರುತ್ತೆ ಅಂತ ತಟ್ಟೆಯಲ್ಲಿ ಮಣ್ಣನ್ನ ಹಾಕಿ ಅದನ್ನ ಹಿಡಿದು ಪ್ರತಿಭಟನೆಯಲ್ಲಿ ಕೂತಿದ್ದಾರೆ ರೈತ ಮಹಿಳೆಯರು. ಮೊನ್ನೆ ಇವರುಗಳ ಕೈಯಲ್ಲಿ ಪೊರಕೆ ಇತ್ತು, ಇವತ್ತು ವನಕೆ ಇದೆ. ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ರೈತ ಮಹಿಳೆಯರು ಕೂಡ ಪಟ್ಟಿಡಿದು ಕೂತಿದ್ದಾರೆ. ಕೇಸ್ ಬಿತ್ತು ಮೊನ್ನೆ ನಡೆದಂತಹ ಜಟಾಪಟಿಯಲ್ಲಿ. ಸರ್ವೆಗೆ ಅಂತ ಅಧಿಕಾರಿಗಳು ಬಂದ್ರು, ಪೊರಕೆ ಹಿಡಿದು ಓಡಿಸಿದ್ದಾರೆ ರೈತ ಮಹಿಳೆಯರು. ಕೇಸ್ ಬಿದ್ದಿದೆ, FIR ಆಗಿದೆ. ಅದು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅಂತಲೇ ಇವತ್ತು ವನಕ್ಕೆ ಹಿಡಿದು ಕೂತಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಆದ ನಂತರವೂ ಕೂಡ ಸರ್ಕಾರ ಮಣಿಯಲ್ವಾ? ಸರ್ಕಾರ ಮಾತ್ರ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾನೆ ಇದೆ. ಟೌನ್ಶಿಪ್ ವಿರೋಧಿಸಿ ನಡೆದಂತಹ ಪ್ರತಿಭಟನೆ ಕಳೆದ 493 ದಿನದಿಂದ ಹೋರಾಟ ನಡೀತಾ ಇದೆ. ವರ್ಷಾನ್ಗಟ್ಲೆಯಿಂದ ಕೂತು ಹೋರಾಟ ಮಾಡ್ತಿದ್ದಾರೆ. ಭೂಮಿ ಕೊಡೋದಕ್ಕೆ ನಾವು ರೆಡಿ ಇಲ್ಲ ಅಂತ. ಈಗ ಹೋರಾಟ ಉಗ್ರ ಸ್ವರೂಪ ಪಡ್ಕೋತಾ ಇದೆ. ಸರ್ಕಾರ ಅಧಿಸೂಚನೆಗೆ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ರೈತರು ಬಿಗಿಪಟ್ಟು ಹಿಡಿದಿದ್ದಾರೆ. ಮೊನ್ನೆ ಪೊರಕೆ ಪ್ರತಿಭಟನೆಯ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಕಾರ್ಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ಪೊರಕೆ ಹಿಡಿದು ಓಡಿಸಿದ್ರು ಅಧಿಕಾರಿಗಳನ್ನು. ಇವತ್ತು ವನಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರೆ. ಕೈಯಲ್ಲಿ ತಟ್ಟೆ, ಅದರಲ್ಲಿ ಒಂದಷ್ಟು ಮಣ್ಣಿದೆ. ಅಂದ್ರೆ ತಟ್ಟೆಯಲ್ಲಿ ಅನ್ನ ಹಾಕಿ ತಿಂತಾ ಇದ್ವಿ, ಆದ್ರೆ ಫಲವತ್ತಾದ ಜಮೀನು ನಮ್ಮಿಂದ ಕಸಿದುಕೊಂಡ್ರೆ ಏನ್ ತಿಂತೀರಾ ನೀವು? ಮಣ್ಣು ತಿಂತೀರಾ ಅಂತ ಕೇಳ್ತಿದ್ದಾರೆ ಪ್ರತಿಭಟನಾಕಾರರು. ಟೌನ್ಶಿಪ್ ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯ ಆಯ್ತು. ಏನ್ ಮೊನ್ನೆ JMC ಮಾಡಕ್ಕೆ ಬರ್ತಾರೆ ಅಂದ್ಬಿಟ್ಟು ನಮ್ಮ ಮಂಡಳಿ ಗ್ರಾಮಕ್ಕೆ ಬಂದಿದ್ರು. ನಾವು ಹೋಗಿ ಪೊಲೀಸ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ ಸರ್. ನಮ್ಗೆ ಬಾಲಣ್ಣ ಅವರು ವಾಗ್ದಾನ ಕೊಟ್ಟವ್ರೆ, ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿ ಮಾತಾಡಿಸಿ ಒಂದು ಕ್ಲಾರಿಫಿಕೇಶನ್ ಸಿಗೋದವರೆಗೂ ಅಕ್ವರೇಷನ್ ಬಗ್ಗೆ ಯಾವುದೇ ಪ್ರೋಸೆಸ್ ಮಾಡಲ್ಲ, JMC ಮಾಡಲ್ಲ ಅಂತ ಹೇಳಿ ಕಳಿಸವ್ರೆ. ದಯವಿಟ್ಟು ಅವ್ರ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೋ. ಅಷ್ಟ್ರಲ್ಲಿ ಪೊಲೀಸರು ನಮ್ಮನ್ನು ಕನ್ವಿನ್ಸ್ ಮಾಡೋ ತರದಲ್ಲಿ ಮಾತಾಡ್ಸ್ಕೊಂಡು ಇನ್ಸ್ಕೊಂಡು ಬೇರೆ ಕಳ್ದಾರಿಲಿ JMC ಮಾಡ್ಸಕ್ ಕಳಿಸ್ತಾ ಇದ್ರು. ಆವಾಗ ನಮ್ಮ ರೈತ ಮಹಿಳೆಯರು ಆಕ್ರೋಶ, ಭಯನೂ ಬತ್ತು, ಜೊತೆಗೆ ಆಕ್ರೋಶಗೊಂಡು ಪೊರಕೆ ಹಿಡ್ಕೊಂಡು ಸರ್ವೆ ಅಧಿಕಾರಿಗಳನ್ನ ಓಡಾಡ್ಸಿ ಸರ್. ನನ್ನ ಪ್ರಕಾರ ಪೊರಕೆ ಆಯುಧನ, ನಮ್ಮ ಮೇಲೆ FIR ಮಾಡವ್ರಲ್ಲ, ಪೊರಕೆ ಆಯುಧನ. ಪೊರಕೆ ನೋಡಿದ್ರೆ ಯಾರಾದ್ರೂ ಸತ್ತೋಗಿರೋ ಇತಿಹಾಸ ಇದ್ರೆ ತೋರಿಸ್ಲಿ, ಅದನ್ನ ನಾನು ಒಪ್ಕೋತೀನಿ. ಸುಮ್ಮನೆ ವಿನಾಕಾರಣ ಮಾರಣಾಂತಿಕ ಅಲ್ಲೇ ಅಂತ FIR ಮಾಡವ್ರೆ ನಮ್ಮ ಮೇಲೆ, ನಾವ್ ಎದ್ರಲ್ಲ. ಏನ್ ಮೊನ್ನೆ JMC ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಕಳೆದ ವರ್ಷಾನುಗಟ್ಲೆಯಿಂದ ನಡೀತಾ ಇರುವಂತಹ ಹೋರಾಟ ಇದು. ಇತ್ತೀಚೆಗೆ ಈ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿದೆ. ಮೊನ್ನೆ ಪೊರಕೆಯಲ್ಲಿ ಬಂದಂತ ಅಧಿಕಾರಿಗಳನ್ನ ಅಟ್ಟಾಡಿಸಿದ್ರು ರೈತರು, ರೈತ ಮಹಿಳೆಯರು. ಇವತ್ತು ವನಕ್ಕೆ ಹಿಡಿದು ಕೂತಿದ್ದಾರೆ. ತಟ್ಟೆಯಲ್ಲಿ ಮಣ್ಣು ಹಾಕಿ ಕೂತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರೈತರು ಪಟ್ಟು ಬಿಡುತ್ತಾ ಇಲ್ಲ, ಈ ಕಡೆ ಸರ್ಕಾರ ಕೂಡ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಮತ್ತು ಒಂದು ಹೆಜ್ಜೆಯನ್ನ ಸರ್ಕಾರ ಮುಂದಿಟ್ಟಿದೆ. ಅಲ್ಲಿರುವಂತ ಪ್ರತಿಭಟನಾಕಾರರು ಈಗ ಏನ್ ಹೇಳ್ತಿದ್ದಾರೆ?
ಶ್ವೇತಾ, ಏನಂತಂದ್ರೆ ಕಳೆದ 493 ದಿನಗಳಿಂದ ನಿರಂತರವಾಗಿ ಏನು ಈ ಬೈರ್ಮಂಗ್ಲಾ ಗ್ರಾಮದಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು, ಆದ್ರೆ ಕಳೆದ 3 ದಿನಗಳಿಂದ ನಡೀತಾ ಇರುವಂತ ವಾತಾವರಣನೇ ಬೇರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಕಳೆದ 493 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು, ನಿರಂತರವಾಗಿ ಯಾವುದೇ ಗಲಾಟೆ ಇಲ್ಲದೆ ಅವ್ರ ಪಾಡ್ಗ ಅವರು ಬೈರ್ಮಂಗ್ಲಾ ಗ್ರಾಮದ ಗ್ರಾಮದಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಕಳೆದ 3 ದಿನಗಳ ಹಿಂದೆ ಏನಂತಂದ್ರೆ ಏಕಾಏಕಿ ಅಧಿಕಾರಿಗಳು ಏನು ಜೆಎಂಸಿ ಸರ್ವೆಗೆ ಏನು ಬಂದ್ರು, ಆ ಜೆಎಂಸಿ ಸರ್ವೆಗೆ ಬರ್ತಿದ್ದಂಗೆನೆ ಇಲ್ಲಿ ಪ್ರತಿಭಟನಾಕಾರರು ಒಂದು ಆಕ್ರೋಶಕ್ಕೆ ವ್ಯಕ್ತವಾಗಿರುವಂತದ್ದು. ಏನಂತಂದ್ರೆ ಈಗ ಒಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಹಾಗಾಗಿ ಈಗ ರೈತರ ಮೇಲೆ ಸುಮಾರು 10ಕ್ಕೂ ಹೆಚ್ಚು ಜನ ರೈತರ ಮೇಲೆ ಕೂಡ FIR ಕೂಡ ದಾಖಲಾಗಿತ್ತು. ಆದ್ರೆ ಸರ್ಕಾರ ಈ ಒಂದು ಯೋಜನೆಯನ್ನ ಬಿಡೋದೇ ಇಲ್ಲ ಅನ್ನೋ ಒಂದು ಕಾರಣದಿಂದಾಗಿ ಈಗ ಆಲ್ರೆಡಿ ತಿರ್ಗಾ 4 ಊರುಗಳಿಗೆ ಅಂತಿಮ ನೋಟಿಫಿಕೇಶನ್ ಅನ್ನ ಹೊರಡಿಸುವಂತ ನಿರ್ಧಾರವನ್ನ ಮಾಡಿರುವಂತದ್ದು. ಯಾಕೆ ಅಂತಂದ್ರೆ ಈ ಭೂ ಸ್ವಾಧೀನಕ್ಕೆ ಪರವಾಗಿರುವಂತ ರೈತರು ರಾತ್ರಿ ಪಟಾಕಿಯನ್ನ ಸಿಡಿಸಿ ಒಂದು ಸಂಭ್ರಮಾಚರಣೆಯನ್ನ ಕೂಡ ಮಾಡಿರುವಂತದ್ದು. ಆ ಸಂಭ್ರಮಾಚರಣೆಯಿಂದ ಮತ್ತಷ್ಟು ರೈತರು ಏನಂತಂದ್ರೆ ವಿರೋಧ ಇರುವಂತ ರೈತರು ಈಗ ಆಕ್ರೋಶಕ್ಕೆ ವ್ಯಕ್ತವಾಗಿರುವಂತದ್ದು. ಇವತ್ತು ಏನು ಬೈರ್ಮಂಗ್ಲದಿಂದ ಹಾರ್ವಳ್ಳಿಗೆ ಹೋಗುವಂತ ರಸ್ತೆಯನ್ನು ಸಂಪೂರ್ಣವಾಗಿ ತಡೆದು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈಗ ರೈತರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಈಗ ಸರ್, ಏನಂತಂದ್ರೆ ಈಗ ನೀವು ಜೆಎಂಸಿ ಸರ್ವೆಗೆ ಬಂದಂತವರ ವಿರುದ್ಧವಾಗಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರಿ. ಈಗ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಈಗ 4 ಊರುಗಳಿಗೆ ಒಂದು ಅಂತಿಮ ನೋಟಿಫಿಕೇಶನ್ ಹೊರಡಿಸ್ತಾ ಇದೆ ಅನ್ನೋ ಒಂದು ಕೂಡ ಸುಳಿವು ಸಿಗ್ತಾ ಇರುವಂತದ್ದು. ಅವರು ಸಂಭ್ರಮಾಚರಣೆ ಕೂಡ ಸಿಹಿ ಹಂಚಿ ಸಂಭ್ರಮಾಚರಣೆ ಕೂಡ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀವಿ? ಸರ್, 6-1 ನೋಟಿಫಿಕೇಶನ್ ಹೊರಡಿಸಬೇಕಾದ್ರೆ ರೈತರ ಅನುಮತಿ ಪಡ್ಕೋಬೇಕು. ಮೊದಲು ಬಾರಿ SC ಬಾಲಕೃಷ್ಣ ಅವರಾಗಿರೋ ಜಿಲ್ಲಾಧಿಕಾರಿ ಆಗಿರ್ಬೋದು, ಜಿಲ್ಲೆಗೆ ಮೊದಲ ವ್ಯಕ್ತಿ ಜಿಲ್ಲಾಧಿಕಾರಿ ಆಗಿರ್ಬೋದು, ಅವರು ಅಲ್ಲಿ ಯಾರಿಗೆ DK ಶಿವಕುಮಾರ್ ಅವರಿಗೆ ಗುಲಾಮಗಿರಿತನ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಬರಬೇಕು. ಬಂದು ಇಲ್ಲಿ ರೈತರದ್ದು ಏನಪ್ಪ ನಿಮ್ಮ ಸಮಸ್ಯೆ ಏನು ಅಂತ ಕೇಳಬೇಕು. ಅದನ್ನ ಹೊರತುಪಡಿಸಿ ನಿಮ್ಮಷ್ಟಕ್ಕೆ ನೀವಿನೇ ಜಿಲ್ಲಾಧಿಕಾರಿಗಳು, SC ಬಾಲಕೃಷ್ಣ ಅವರು, MLA ಮತ್ತೆ ಮುಖ್ಯಮಂತ್ರಿಗಳು ಎಲ್ಲರೂ ಸೇರ್ಕೊಂಡು ನಿಮ್ಮ ಸಚಿವ ಸಂಪುಟ ನೀವೇ ಪಾಸ್ ಮಾಡಿಕೊಂಡು ನೀವೇ ಇದು ಮಾಡ್ಕೊಂಡು ಮಾಡಿದ್ರೆ ಇಲ್ಲಿ ರೈತರದ ಅನುಮತಿ ಕೇಳೋರು ಯಾರು? ಮೇನ್ ಬೇಕಾದ್ರೆ ರೈತರ ಅನುಮತಿ. ಇದು ರೈತರ ಅನುಮತಿ ಇದು ಮಾಡಿ ನೋಟಿಫಿಕೇಶನ್ ಮಾಡಬೇಕಾಗಿತ್ತು. ಇದು ಕಾನೂನು ಬಾಹಿರವಾಗಿ ಆಗಿರುವಂತ ಕೆಲಸನೇ ಇದು. ಮೊದಲು ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ರೈತರ ಅನುಮತಿ ಸಿಕ್ಕಿಲ್ಲ ಅಂತಂದ್ರೆ ಅಲಿಖಿತ ರೂಪದಲ್ಲಿ ಹೇಳಬೇಕು ಅಂತಂದ್ರೆ ಇದು ಕಾನೂನು ಬಾಹಿರನೇ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಇವರು ನೋಟಿಫಿಕೇಶನ್ ಮಾಡಿರೋದನ್ನ ನಾವು ಒಪ್ಪೋದಿಲ್ಲ. ಈ ಒಂದು ಹೋರಾಟ ಸದಾಕಾಲ ನಡೀತಾನೆ ಇರುತ್ತೆ. ಸರ್, ಈಗ ರಾತ್ರಿ ಏನಂತಂದ್ರೆ ಪರ ಇರುವಂತ ರೈತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಇವತ್ತು ನೀವು ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಿದ್ರಿ. ಏನ್ ಸರ್, ಎಲ್ಲಿಗೆ ಹೋಗ್ತಾ ಇದೆ ಪ್ರತಿಭಟನೆ? ಸರ್, ಸಂಭ್ರಮಾಚರಣೆ ಮಾಡೋರು ಅಂದ್ರೆ ಕೇವಲ 20 ಜನ ಊರಿಗೆ ಬಿಬ್ರು. ನಮ್ಮ ಬಾಲಣ್ಣರು 493 ದಿನಕ್ಕೆ ಸಾವಿರಾರು ಸಂಖ್ಯೆ ರೈತರಿಗೆ ಒಂದೇ ದಿನ ಸಿಕ್ಕಿರೋದು. ಬೇರೆ 20 ಜನ ರೈತರು ಅವರಲ್ಲ, ದಿನಾ ಮೀಟಿಂಗು. ನಮ್ಮ ಬಾಲಕೃಷ್ಣ ಅವ್ರಿಗೆ 20 ಜನ ಓಟ್ ಹಾಕಿರೋದು. ರೈತರ ಬಗ್ಗೆ ಕಾಳಜಿ ಇಲ್ವಾ? 20 ವರ್ಷ MLA ಆಗವ್ರೆ, ಅವ್ರಿಗೆ ಯಾರು ಯೋಗ್ಯತೆ, ರೈತ ಯೋಗ್ಯತೆ ಅಂತ ಗೊತ್ತಿಲ್ವಾ? ಅಲ್ಲಿ ಓಡಾಡ್ತಾ ಇರೋರು 20 ಜನ ಏನಂದ್ರೆ ದುಡ್ಡುಗೋಸ್ಕರ ಬಿದ್ದವರಲ್ಲಿ, ರೈತರನ್ನ ಬಡವರನ್ನ ಉಳ್ಸಾಕಲ್ಲ ನಿಂತಿರೋದವರು. ನಾನು ಬಾಲಕೃಷ್ಣ ಅವ್ರು ಹೇಳ್ತಾರೆ, ಆ 20 ಜನ ಮಾತು ಕೇಳ್ಕೊಂಡು ನಿಮ್ಮ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೊಬೇಡ್ರಿ. ಈ ಭೂಮಿಗೆ ಒಂದು ಪುಣ್ಯ ಭೂಮಿಯ ಶಕ್ತಿ ಇದೆ, ದೇವತೆಗಳ ಶಕ್ತಿ ಇದೆ. ಇದೇ ಕುಮಾರಸ್ವಾಮಿ ಇದನ್ನ 2007ರಲ್ಲಿ ಮಾಡಕ್ ಹೋದಾಗ ಅವ್ರ ಅಧಿಕಾರ ಕಳ್ಕೊಂಡ್ರು. ನೀವು ಈಗ ಮುಖ್ಯಮಂತ್ರಿ ಆಗಿದ್ದಾರೆ DK, ಆಮೇಲೆ ಸಿದ್ದರಾಮಯ್ಯ, ಆಮೇಲೆ ಯಡಿಯೂರಪ್ಪನವರು ಅಧಿಕಾರ ಕಳ್ಕೊಂಡ್ರು. ಯಡಿಯೂರಪ್ಪರು ಮಾಡಕೊಂಡ್ರು, ಅಧಿಕಾರ ಕಳ್ಕೊಂಡ್ರು. ಸಿದ್ದರಾಮಯ್ಯನವರು 6-1 ಮಾಡಕ್ ಹೋಗಿ ಅಧಿಕಾರ ಕಳ್ಕೊಂಡ್ರು. DK ಶಿವಕುಮಾರ್ ಅವರೇ 1-1.5 ತಿಂಗಳಾಗದೆ ಈ ಪ್ರಾಜೆಕ್ಟ್ ಮಾಡಕ್ ಹೋಗಿ ನೀವು ಅಧಿಕಾರ ಕಳ್ಕೊಬೇಡ್ರಿ. ಬಾಲಕೃಷ್ಣ ಅವರೇ, ನಿಮಗೂ ಹೇಳ್ತಾ ಇದೀವಿ, ಇದು ರೈತರಿಗೆ ಮಾಡ್ತಿರೋ ಅಪಮಾನ. ನೀವು ಯಾರು ಏನು ಎತ್ತು ಅಂತ ಸಾರ್ವಜನಿಕರು ನೋಡ್ರಿ, ಬೇರೆ 20 ಜನ ನೋಡ್ಬೇಡ್ರಿ. ಆ 20 ಜನ ಯಾರು ಗೊತ್ತಾ? ಹಿಂದೆ ರೈಟ್ ಇಲ್ದೆ ಹೋದಾಗ ನಮ್ಮ ಹತ್ರ ಬಂದಿದ್ರು. ಅವ್ರನ್ನ ಕರ್ಸಿ, ಇವ್ರನ್ನ ಕರ್ಸಿ ಸ್ಟೇಕ್ ಮಾಡ್ರಿ. ಅವ್ರಿಗೆ ನಾಚಿಕೆ ಆಗಲ್ರಿ, ಪಟಾಕಿ ಹೊಡಿತಾವ್ರು ಮಾನ್ಗೆಟ್ಟ ಮಕ್ಕಳು. ಈಗ ನೀವು ರೈತರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ 4 ಊರುಗಳಿಗೆ ಅಂತಿಮ ನೋಟಿಫಿಕೇಶನ್ ಆಗದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಇವಾಗ ಅವರು ನೋಟಿಫಿಕೇಶನ್ 6-1 ಜಾರಿ ಮಾಡಕ್ಕೆ 6-1 ಜಾರಿ ಮಾಡಕ್ಕೆ ರೆಡಿ ಮಾಡಿದ್ದಾರೆ ಸರ್. ನಾನು ಹೇಳೋದು 6-1 ರೆಡಿ ಮಾಡಬೇಕು ಅಂದ್ರೆ ಯಾರು ಒಪ್ಪಿಗೆ ಇದ್ದಾರೋ ಅವ್ರನ್ನ ತಗೊಂಡು ಇರೋರಿಗೆ ಅವರು GMC ಮಾಡ್ಲಿ, ಇನ್ನೊಂದು ಮಾಡ್ಲಿ, ಯಾರು ರೈತರಿಗೆ ಒಪ್ಪಿಗೆ ಇಲ್ವೋ ಅವನ್ನ ಕೈ ಬಿಡ್ತೀನಿ ಅನ್ಬಿಟ್ಟು DC ಅಂದ್ರೆ ಯಾರು ಸರ್? ಒಬ್ಬ DC ಅಂದ್ರೆ ಪ್ರಜೆಗಳ ರಕ್ಷಣೆಗೋಸ್ಕರ ಇರೋದು. DC ಅವರು ಇನ್ನೂವರೆಗೂ ಒಂದ್ ದಿವಸ ಬಂದಿಲ್ಲ ಅಂದ್ರೆ ಇನ್ನೇನ್ ಸರ್ ಅವ್ರು ಪ್ರಜೆಗಳು ಮಾಡೋದು? ಜಿಲ್ಲಾಧಿಕಾರಿ ಅಂದ್ರೆ ಏನ್ ಸರ್? ಅವರು 4 ತಾಲೂಕು ಎಂಡ್ ಓವರ್ ಅಲ್ಲ ಸರ್ ಪ್ರಜೆಗಳಿಗೋಸ್ಕರ. ಅವ್ರು ಬಂದು ರೈತರ ಕಷ್ಟ ಏನು, ಸುಖ ಏನು, ನಿಮ್ಗೆ ಏನು ಒಪ್ಪಿಗೆ ಇದೆ, ನಿಮ್ಗೆ ಏನು ಆವಲ್ಲು ಅಂತ ಇಲ್ಲಿವರೆಗೂ ಶಾಸಕ ಆಗ್ಲಿ, ಈಗ ಹಾಲಿ MLA ಒಬ್ಬ ಶಾಸಕ ಆಗಿ ಒಂದು ದಿವಸ ನಮ್ಮ ರೈತರ ಸಭೆ ತಗೆ ಬಂದು ಮಾತಾಡಲಿಲ್ಲ ಅಂದ್ರೆ ಬರೀ ಅವರು 30 ಜನನ ಕರೆದಿ ಸಭೆ ಮಾಡ್ಕೊಂಡು ನೀವು ಈಗ ರಾತ್ರೆಲ್ಲ ಪಟಾಕಿ ಹೊಡೆದು ನಿದ್ದೆ ಕೊಡದೆ CNC ರೈತರು ನೀವು ಭೂಮಿ ಕೊಡೋರು ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಾ ಇದೀರಿ? 80% ಇದ್ರೆ ನೀವು ಭೂಮಿ ಕೊಡೋರ್ ತಗೊಳ್ಳಿ, ಬೇಡ ಅಂದ್ರೆ ಕೈ ಬಿಡಿ. ನೀವು ಇವತ್ತೇನೆ
ಇವತ್ತೇ ಬರ್ಕೊಡಿ ನಾವು. ಇವತ್ತೇ ನಾವು ಇಲ್ಲಿಂದ ಎದ್ದು ಮನೆಗೆ ಹೊಟ್ಬಿಡ್ತೀವಿ ನಾವು. ಯಾವುದೇ ಕಾರಣಕ್ಕೂ ನಾವು ಇನ್ಮೇಲೆ ನಾವು ಯಾವುದೇ ಇಲ್ಲಿ ರೈತರು ತಡೆ ಆಗ್ಲಿ ಇನ್ನೊಂದಾಗ್ಲಿ ಏನು ಮಾಡಲ್ಲ ನಾವು. ಈಗ ಒಪ್ಪಿಗೆ ಇರೋದನ್ನ ತಗೊಳ್ಳಿ, ಒಪ್ಪಿಗೆ ಇಲ್ಲ ಅಂದ್ರೆ ಕೈ ಬಿಟ್ಟಿದ್ದೀನಿ ಅಂತ ಜಿಲ್ಲಾಧಿಕಾರಿ ಲೆಟರ್ ಐಟಲ್ಲಿ ಬರ್ಕೊಡ್ಲಿ ನಮ್ಗೆ ಇಲ್ಲೇ ಬಂದು. ರೈತರು ಸಮ್ಮುಖದಲ್ಲೇ ಆಗ್ಬೇಕು. ಯಾವ ಆಫೀಸಿಗಾಗ್ಲಿ ಇನ್ನೊಂದಾಗ್ಲಿ ನಮ್ನ ಕರೆದಿ ಒಳಗೆ ಇದು ಮಾಡೋದು ಬೇಡ ನಮ್ಗೆ. ಇನ್ನೊಬ್ರು ರೈತರಿದ್ದಾರೆ. ತಾತ, ನೀವು ಏನಕ್ಕೆ ಬಂದಿದ್ದೀರಾ? ಏನ್ ಆಗ್ಬೇಕು ನಿಮ್ಗೆ? ನಾವು ಸ್ಟ್ರೈಕ್ ಮಾಡಕ್ಕೆ ಬಂದಿರೋದು. ಯಾಕೆ ನಾವು ಭೂಮಿ ಕೊಡಕ್ಕೆ ತಯಾರಿಲ್ಲ. ನಾವು ಭೂಮಿ ಗೈಕೊಂಡು ತಿನ್ನೋರು ನಾವು. ನಮ್ಗೇನು ಕೆಲಸ ಕೊಡ್ತಾನೆ ಮುದುಕರು ವಯಸ್ಸಾಗದೆ ಅಂತಾನೆ ನಾವೆಲ್ಲೋಗಾನೆ. ನಮಗೆ 3 ಜನ ಮೊಮ್ಮಕ್ಕಳವ್ರೆ, 2 ಗಂಡು ಮಕ್ಕಳವ್ರೆ. ನಾನು ಒಬ್ಬನೇ ಸಾಕ್ತಾ ಇರೋನು. ರೇಷ್ಮೆ ಬೆಳಿತೀನಿ, ದನ ಕಟ್ಕೊಂಡಿದ್ದೀನಿ. ನಾವು ಅದರಲ್ಲೇ ಉದ್ಯೋಗ ಮಾಡ್ಕೊಂಡು ಒಬ್ಬ ಮೊಮ್ಮಗನ ಕಾಲೇಜ್ ಓದಿಸ್ತಾ ಇದ್ದೀನಿ. ಅವನ ಹತ್ರ ಹೋಗಿ ನಾವು ಭಿಕ್ಷೆ ಬೇಡಕ್ಕೆ ಹೋಗೋಣ? ನಮ್ಮ ಭೂಮಿಯಲ್ಲಿ ನಾವು ಗೇಯ್ಕೊಂಡು ತಿನ್ಬೇಕು ಅನ್ನೋದು ನಮ್ಮ ಆಸೆ. ಇವನು ಯಾರು ನಮ್ಮ ಭೂಮಿಗೆ ಯಾರೋ ಕೊಡೋರವ್ರೆ, ಹೋಗ್ಲಿ ಅವನ ಹತ್ರಕ್ಕೆ. ನಮ್ಮ ಹತ್ರ ಏನು ಬರೋದು ಅವನು? ಅವರು 2 ಕೋಟಿ ಕೊಡ್ತೀವಿ ನಿಮ್ಮ ಆಸ್ತಿಗೆ. ಅವ್ರು 5 ಕೋಟಿ ಕೊಟ್ಟರು ನಾವು ಕೊಡಲ್ಲ. ನಮ್ಗೆ ಭೂಮಿ ಬೇಕು. ನಿಮ್ದು ಎಷ್ಟು ಎಕರೆ ಇದೆ? ನಮ್ದು 2 ಎಕರೆ. ಸರಿ. ಶ್ವೇತಾ, ಏನಂತಂದ್ರೆ ಒಟ್ಟಾರೆಯಾಗಿ ರೈತರು ಇಲ್ಲಿ ಹೇಳ್ತಾರಂತದ್ದು ಏನಂತಂದ್ರೆ, ಒಂದು ಕಡೆ ರೈತರು ಏನು ಸಂಭ್ರಮಾಚರಣೆ ಮಾಡ್ತಿದ್ದಾರೆ, ಅವ್ರು ಸಂಭ್ರಮಾಚರಣೆ ಮಾಡ್ಕೊಳ್ಳಿ, ಅವ್ರ ಭೂಮಿನ ಅವ್ರು ಕೊಟ್ಕೊಳ್ಳಿ. ಆದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಕ್ ರೆಡಿ ಇಲ್ಲ. ಹಾಗಾಗಿ ನಾವು ಭೂಮಿನ ಉಳಿಸ್ಕೊಳ್ಳೋಕ್ ಸಲುವಾಗಿ ಯಾವ ಹೋರಾಟಕ್ಕೆ ಬೇಕಾದ್ರೂ ನಾವು ಹಿಡಿತೀವಿ, ನಾವು ಹೋರಾಟ ಮಾಡೇ ಮಾಡ್ತೀವಿ. ನಮ್ಮ ಹೋರಾಟದ ಮೇಲೆ ಅವ್ರು ಹೆಂಗೆ ಈ ಭೂಮಿಯನ್ನ ವಶಪಡಿಸ್ಕೋತಾರೆ ನಾವು ನೋಡ್ತೀವಿ ಅನ್ನೋದು ಈ ರೈತರ ಒಂದು ಮಾತು. ಎಸ್, ಥ್ಯಾಂಕ್ ಯು ಜಗದೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.